ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇದು ಶಿವರಾತ್ರಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ. ಆ ದಿನ ಬೆಳಿಗ್ಗೆನೇ ಪಾರ್ಕಿಂಗ್ ಎಲ್ಲ ತೊಳೆದು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಒಂದು ಪುಟ್ಟದಾಗಿ ಹೊರಗಡೆ ರಂಗೋಲಿ ಬಿಡಿಸ್ದೆ. ರಂಗೋಲಿ ಎಲ್ಲ ಬಿಡಿಸಿದ ನಂತರ ಮನೆ ಒಳಗಡೆ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಬಿಡೋಣ. ಮಕ್ಕಳಿನ್ನು ಮಲಗಿದ್ರು. ಅವ್ರು ಹೇಳೋಕ್ಕಿಂತ ಮುಂಚೆನೇ ನೆಲ ಎಲ್ಲ ಒರೆಸ್ಬಿಟ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ತಿಂಡಿ ಏನೂ ಮಾಡಲಿಲ್ಲ. ತಿಂಡಿ ನಮ್ಮನೆ ಇವಾಗ ಯಾರೂ ಉಪವಾಸ ಇರೋಲ್ಲ. ಅವಾಗೆಲ್ಲ ನಮ್ಮಮ್ಮ ಎಲ್ಲ ಉಪವಾಸ ಇರ್ತಿದ್ರು, ನಮ್ಮ ಅಜ್ಜಿಯರೆಲ್ಲ. ಇವಾಗ ನಮ್ಮನೆ ಯಾರೂ ಉಪವಾಸ ಇರೋಲ್ಲ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಬೇಕಾದ್ರೆ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡೆ. ಪೂಜೆಗೆ ನಾನಿವತ್ತು ನೈವೇದ್ಯ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತಾಯಿದ್ದೀನಿ. ನೀವು ಅನ್ಕೋಬೋದು ಶಿವರಾತ್ರಿ ಹಬ್ಬದ ದಿನ ಇವರು ಸಜ್ಜಿಗೆ ಮಾಡ್ತಾಯಿದ್ದಾರಲ್ಲ ಅಂತ. ನಮ್ಮ ಮಾವನವರು ಶಿವರಾತ್ರಿ ಹಬ್ಬದ ದಿನವೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿದ್ರು. ಇವಾಗ ಒಂದಿನ ರಜೆ ಸಿಗುತ್ತಲ್ವ, ನಾವು ಒಂದು ದಿನದಲ್ಲಿ ಊರಿಗೆ ಹೋಗಿ ಅಲ್ಲೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ಮಾಡಿಸೋದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಸಮ್ಮರ್ ಹಾಲಿಡೇಸು ಇಲ್ಲಾಂದರೆ 3-4 ದಿನ ಯಾವಾಗ ನಮ್ಗೆ ರಜೆ ಸಿಗುತ್ತೆ ಆ ಟೈಮಲ್ಲಿ ಹೋಗಿ ನಮ್ಗೆ ಅನುಕೂಲ ಆದಾಗ ನಾವು ಪೂಜೆ ಮಾಡಿಸ್ತೀವಿ. ಅದಕ್ಕೋಸ್ಕರ ನಮ್ಮ ಅತ್ತೆ ಸಜ್ಜಿಗೆನ ಮಾಡಿ ದೇವ್ರ ಹತ್ರ ನೈವೇದ್ಯಕ್ಕಿಟ್ಟು ಸ್ವಾಮಿ ನೆನ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನಿವಾಗ ಸಜ್ಜಿಗೆ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಸಜ್ಜಿಗೆ ಮಾಡ್ತೀನಿ ಅಂತ ನೀವು ನೋಡಿ. ಫಸ್ಟು ಒಂದು ಬಾಣಲೆ ಇಟ್ಟು ಅದಕ್ಕೆ 4-5 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ಮೇಲೆ ಗೋಡಂಬಿ ದ್ರಾಕ್ಷಿನ ಹುರ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಿಟ್ಕೊಂಡಾದ್ಮೇಲೆ ಅದೇ ಬಾಣಲೆಗೆ 3/4 ಕಪ್ಪು ನಾನು ರವೆ ತೊಗೊಂಡಿದ್ದೀನಿ. 3/4 ಕಪ್ಪಿಗೆ 1 ಕಪ್ ಹಾಲು, ಅರ್ಧ ಕಪ್ ನೀರು. ರವೆ ಸ್ವಲ್ಪ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೋಬೇಕು. ಏಕೆಂದರೆ ಜಾಸ್ತಿ ಫ್ಲೇಮ್ ಮಾಡಿದ್ರೆ ರವೆ ಸೀದೋಗ್ಬಿಡುತ್ತೆ. ರವೆ ಸೀದೋದ್ರೆ ಆ ಸ್ಮೆಲ್ಲು ಒಂಥರ ಕಂಟಿನ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಕಮ್ಮಿ ಉರಿಲಿ ನಿಧಾನಕ್ಕೆ ಹುರ್ಕೊಡಿ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ರವೆದು. ಅದು ಚೇಂಜ್ ಆದಮೇಲೆ 1 ಕಪ್ ಹಾಲು ಹಾಕ್ತೆ. ಹಾಲು ಹಾಕಿ ಅರ್ಧ ಕಪ್ಪು ನೀರು ಹಾಕ್ತೆ. ನಿಮ್ಗೆ ಎಷ್ಟು ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರಿ ಅಷ್ಟು ಹದವಾಗಿ ತಗೊಳ್ಳಿ. ನಾನಿಲ್ಲಿ 3/4 ಕಪ್ಪು ರವೆ ಹಾಕಿರೋದ್ರಿಂದ 1 ಕಪ್ ಹಾಲು ಹಾಕಿದ್ದೀನಿ, ಅರ್ಧ ಕಪ್ಪು ನೀರು ಹಾಕಿದ್ದೀನಿ. ಮತ್ತೆ ಏನಾದರೂ ಬೇಕು ಅನ್ಸರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಅದನ್ನು ಹಂಗೆ ತಿರುಗ್ತಾ ಇರಬೇಕು, ಯಾಕಂದರೆ ಗಂಟಾಗ್ಬಿಡುತ್ತೆ ಅಂತ ತಿರುಗ್ತಾ ಇರಬೇಕು. ಇಲ್ಲದ್ರೆ ಬಿಟ್ಟರೆ ಒಂಥರ ಅಲ್ಲೇ ತಳ ಕಚ್ಕೊಬಿಡುತ್ತೆ, ಒಂಥರ ಸೀದಂಗೆ ಆಗಿಬಿಡುತ್ತೆ. ಅದೆಲ್ಲ ತಿರುಗ್ತಾ ಆಮೇಲೆ ನಾನು ಇದಕ್ಕೆ 5-6 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕು ನಿಮ್ಮ ಸ್ವೀಟ್, ಎಷ್ಟು ನಿಮಗೆ ಜಾಸ್ತಿ ಸ್ವೀಟ್ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋದಾದರೆ ಮೀಡಿಯಮಾಗಿ ತಿನ್ನೋದಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನು ಇದನ್ನು ಸಕ್ಕರೆ ಹಾಕ್ಬಿಟ್ಟು ತಿರುಗ್ತಾಯಿದ್ದೀನಿ. ಸಕ್ಕರೆ ಸ್ವಲ್ಪ ಅದು ನೀರಿನಂಶ ಬಿಟ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗುತ್ತೆ. ತಿರುಗ್ತಾ ಇರುವಾಗ ಗೊತ್ತಾಗ್ತಾ ಇರುತ್ತೆ, ಅದು ಸಜ್ಜಿಗೆ ಅದಕ್ಕೆ ಬರ್ತಾ ಇರುತ್ತೆ. ಅದೆಲ್ಲ ಹಂಗೆ ತಿರುಗ್ತಾ ಇರಬೇಕು. ತಳ ಬಿಡುತ್ತೆ, ಅದು ತಳ ಬಿಡುತ್ತೆ. ಬಿಡೋ ತನಕ ತಿರುಗ್ತಾಯಿರಿ. ಆನಂತರ ಒಂದು 2-3 ಸ್ಪೂನ್ ತುಪ್ಪನೂ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳಿ. ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಮಾಡಿದ ನಂತರ ಸಜ್ಜಿಗೆ ರೆಡಿ ಆಗುತ್ತೆ. ತಳೆ ಎಲ್ಲ ಬಿಟ್ಕೊಳ್ತು ಎಲ್ಲ ಇದಾಯಿತು ಅಂದರೆ ಸಜ್ಜಿಗೆ ರೆಡಿ ಆಯಿತು ಅಂತ. ಸಜ್ಜಿಗೆ ಎಲ್ಲ ರೆಡಿ ಆದಮೇಲೆ ದೇವ್ರ ಹತ್ರ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿ ಶಿವರಾತ್ರಿ ಹಬ್ಬದ ಅಡುಗೆ ಅಂತ ಸಿಂಪಲ್ಲಾಗಿ ವಡೆ, ಬೇಳೆ ಸಾಂಬಾರು ಮಾಡಿದ್ದೆ. ಅದೆಲ್ಲ ಊಟ ಮಾಡಿ ನಂತರ ಟಿ ವಿಲಿ ಶಿವನ ಫಿಲಮ್ಗಳೇ ಕೊಟ್ಟಿದ್ದರು. ಶ್ರೀ ಮಂಜುನಾಥ, ಗುರು ಶಿಷ್ಯರು ಮತ್ತು ಬೇಡರ ಕಣ್ಣಪ್ಪ, ಆ ಫಿಲಮ್ಗಳೇ ಕೊಟ್ಟಿದ್ದರು. ನಾವು ಸ್ವಲ್ಪ ಗುರು ಶಿಷ್ಯರ ನೋಡಿದ್ವಿ. ಅದು ನೋಡಿದ್ಮೇಲೆ ಇನ್ನು ಸಂಜೆ 5:30-6 ಗಂಟೆ ಆಗ್ತಾಯಿತ್ತು. ಇನ್ನು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಬಿಡೋಣ ಅಂತ ದೀಪ ಹಚ್ಚಿದೆ. ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ಭವಾನಿ ಶಂಕರ ಅನ್ನೋ ದೇವಸ್ಥಾನಕ್ಕೆ ಹೋದ್ವಿ. ಇದು ವಸಂತಪುರದಲ್ಲಿದೆ. ಅಯ್ಯೋ ತುಂಬ ರಶ್ಶು ಅಂದರೆ ನಾವು 7 ಗಂಟೆಲಿ ಕ್ಯೂಲಿ ನಿಂತು 9:30ಗೆ ನಮ್ಗೆ ದರ್ಶನ ಆಗಿದೆ. ದೊಡ್ಡ ಕ್ಯೂ. ಅಲ್ಲೋಗಿ
ಪೂಜೆ ಮಾಡಿಕೊಂಡು ದರ್ಶನ ದೇವ್ರದ್ದು ಎಲ್ಲ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಭರತನಾಟ್ಯ ಮತ್ತು ಭಜನೆ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾಯಿದ್ರು. ಚೆನ್ನಾಗಿತ್ತು, ಚೆನ್ನಾಗಿ ದರ್ಶನ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ನಾಗಲಿಂಗ ಪುಷ್ಪ ಅಂತ ಇದೆ. ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಫೋಟೋನ ನೋಡಿ. ನಾನು ಅದನ್ನು ನನ್ನ ಸ್ಕೂಲಲ್ಲಿ 5ನೇ ಕ್ಲಾಸ್ ಇರುವಾಗ ಆ ಹೂವು ನೋಡಿದ್ದು ನಾನು. ಇವಾಗಲೇ ನೋಡಿದ್ದು ನಾನು ಆ ಹೂವನ್ನ. ತುಂಬ ಖುಷಿ ಆಯ್ತು ನನಗೆ ಶಿವರಾತ್ರಿ ಹಬ್ಬದ ದಿನ ಹೂವು ನೋಡಿ. ಇದೇ ನಾಗಲಿಂಗ ಪುಷ್ಪ ಅಂತ ಅಂತಾರೆ, ನಾವು ಲಿಂಗದ ಹೂವು ಅಂತ ಅಂತಿದ್ವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.